ಪ್ರೈಸ್ ದಿ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದಿನದ ದೇವರ ವಾಕ್ಯಕ್ಕಾಗಿ ಆರಿಸಿಕೊಂಡಿರಲಿಕ್ಕಿರುವಂಥ ದೇವರ ವಾಕ್ಯದ ಭಾಗವು ಕೀರ್ತನೆಗಳು 119ನೇ ಅಧ್ಯಾಯ, ವಚನಗಳು 97ರಿಂದ 104ರವರೆಗೆ. 119ನೇ ಕೀರ್ತನೆ 97ನೇ ವಚನ ಮತ್ತು 104ರವರೆಗೆ. Psalms 119 verses 97 to 104. ಇದರಲ್ಲಿ ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ, ಸದಾ ಕಾಲವು ಅವೇ ನನಗಿವೆ. ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ನಿನ್ನ ನಿಯಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟದಾರಿಗೂ ಹೋಗದಂತೆ ಕಾದಿದ್ದೇನೆ. ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ, ಯಾಕಂದರೆ ನೀನು ನನ್ನನ್ನು ಬೋಧಿಸಿದ್ದಿ. ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ನಿನ್ನ ನಿಯಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯಾ ಮಾರ್ಗವನ್ನೆಲ್ಲ ಹಾಗೆ ಮಾಡುತ್ತೇನೆ ಎಂದು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ದಿನದ ದೇವರ ವಾಕ್ಯದ ಶೀರ್ಷಿಕೆ ಸುಳ್ಳಾದ ಮಾರ್ಗ, ಮಿಥ್ಯಾ ಮಾರ್ಗವನ್ನು ನಾನು ಹಾಗೆ ಮಾಡುತ್ತೇನೆ ಎಂದು. ನಾನು ಮಿಥ್ಯಾ ಮಾರ್ಗವನ್ನು ಹಾಗೆ ಮಾಡುವುದು ಯಾವಾಗ? ನಾನು ಈ ಸುಳ್ಳಾದ ಮಾರ್ಗವನ್ನು ನಾನು ತ್ಯಜಿಸುವುದು ಯಾವಾಗ? ಸುಳ್ಳು ದಾರಿಯಿಂದ ನಾನು ಹೊರಗಡೆ ಬರುವುದು ಯಾವಾಗ ಅಂತ ಹೇಳಿದಾಗ ಈ ಒಂದು ಕೀರ್ತನೆಯಲ್ಲಿ ಬರೆದಿರಲಿಕ್ಕಿರುವಂಥ ವಿಷಯಗಳನ್ನು ನಾವು ಧ್ಯಾನ ಮಾಡಿಕೊಡೋಣ. ನಿನ್ನ ಧರ್ಮಶಾಸ್ತ್ರವು ನನಗೆ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ಧರ್ಮಶಾಸ್ತ್ರ, ಈ ಸತ್ಯವೇದ, ಈ ಬೈಬಲ್, ಇದು ನನಗೆ ಪ್ರಿಯವಾಗಿದೆ, ಅದು ದಿನವೆಲ್ಲ ನಾನು ಅದನ್ನು ಧ್ಯಾನಿಸ್ತೇನೆ ಎಂದು ಕೀರ್ತನೆಗಾರನು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಪ್ರಿಯವಾಗಿದೆ ಎನ್ನುವಂಥ ಮಾತು ಅಂದರೆ ನಾನು ಇದನ್ನು ತುಂಬ ಪ್ರೀತಿಸುತ್ತೇನೆ, ನಾನು ಇದನ್ನು ಬಹಳ ಇಷ್ಟವುಳ್ಳವಳಾಗಿದ್ದೇನೆ. ನಾನು ನಿನ್ನ ಧರ್ಮಶಾಸ್ತ್ರವನ್ನು ನನಗೆ ತುಂಬ ಇಷ್ಟವಾಗಿರೋದರಿಂದ ಅದನ್ನು ಓದಿ 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 ಅದನ್ನು ನಾನು ಧ್ಯಾನಿಸ್ತಾನೇ ಇರ್ತೇನೆ. ಯಾಕೆಂದರೆ ಇದರಲ್ಲಿರಲಿಕ್ಕಿರುವಂಥ ಆಶೀರ್ವಾದಗಳು, ಇದರಲ್ಲಿರಲಿಕ್ಕಿರುವಂಥ ಮಾರ್ಗದರ್ಶನಗಳು, ಇದರಲ್ಲಿರಲಿಕ್ಕಿರುವಂಥ ಎಲ್ಲ ಸಹಾಯಗಳು, ಅಭಿವೃದ್ಧಿ ಎಲ್ಲವೂ ಮತ್ತು ಇದರಲ್ಲಿರಲಿಕ್ಕಿರುವಂಥ ಜೀವ ಜಲದ ಬುಗ್ಗೆಗಳು, ಇದರಲ್ಲಿರಲಿಕ್ಕಿರುವಂಥ ಆಹಾರ, ಇದರಲ್ಲಿರಲಿಕ್ಕಿರುವಂಥ ಆತ್ಮಿಕ ಆಶೀರ್ವಾದ ಈ ಲೋಕದಲ್ಲಿ ಮತ್ಯಾವ ಪುಸ್ತಕದಲ್ಲಿಯೂ ಇಲ್ಲ, ಮತ್ತೆಲ್ಲಿಯೂ ಸಿಗೋದಿಲ್ಲ. ಆದ್ದರಿಂದ ನನಗೆ ಇದು ಬಹಳ ಪ್ರಿಯವಾಗಿದೆ. ಇದನ್ನು ನಾನು ಹಗಲಿರುಳೂ ಧ್ಯಾನಿಸುತ್ತೇನೆ. ಹಗಲಿರುಳೂ ಧ್ಯಾನಿಸಿ ಇದು ದೇವರ ಆತ್ಮನ ಮೂಲಕವಾಗಿ ಇದರಲ್ಲಿರಲಿಕ್ಕಿರುವಂಥ ಅಂಶಗಳನ್ನು ನಾನು ತಿಳಿದುಕೊಂಡು ನಾನು ಅದರಲ್ಲಿ ಸಂತೋಷವಾಗಿರ್ತೇನೆ ಎಂದು ಈ ದೇವರ ವಾಕ್ಯ ತಿಳಿಸ್ತಾ ಇದೆ. 98ನೇ ವಚನ, ವರ್ಸ್ 98. ನಿನ್ನ ಆಜ್ಞೆಗಳ ಮೂಲಕ ನನ್ನ ವೈರಿಗಳಿಗಿಂತ ಬುದ್ಧಿವಂತನಾಗಿದ್ದೇನೆ, ಸದಾ ಕಾಲವೂ ಅವೇ ನನಗಿವೆ. ವೈರಿಗಳು ಈ ಲೋಕದಲ್ಲಿ ನಮಗೆ ಯಾರಿದ್ದಾರೆ? ವೈರಿಗಳು. ಸೈತಾನನೇ ನಮಗೆ ದೊಡ್ಡ ವೈರಿಯಾಗಿದ್ದಾನೆ. ಆ ಸೈತಾನನೆನ್ನುವಂಥ ವೈರಿಗಳಿಗಿಂತ ನಾನು ಬುದ್ಧಿವಂತಳಾಗಿದ್ದೇನೆ. ಸೈತಾನನು ಬಹಳ ಬುದ್ಧಿವಂತನು, ಬಹಳ ಬುದ್ಧಿವಂತಿಕೆಯಿಂದ ಅವನು ಕೆಲಸ ಮಾಡುವಾತನಾಗಿದ್ದೇನೆ. ಆದರೆ ನಾನು ನಿನ್ನ ಆಜ್ಞೆಗಳು, ಈ ಧರ್ಮಶಾಸ್ತ್ರದಲ್ಲಿರಲಿಕ್ಕಿರುವಂಥ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದ ನಾನು ವೈರಿಗಿಂತ ನಾನು ಬುದ್ಧಿವಂತನಾಗಿದ್ದೇನೆ. ವೈರಿಗಿಂತ ನಾನು ಜ್ಞಾನವಂತಳಾಗಿದ್ದೇನೆ. ಬುದ್ಧಿ ನನಗೆ ಈ ನಿನ್ನ ವಾಕ್ಯದ ಮೂಲಕ ನನಗೆ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದ ನನಗೆ ಬಂದಿದೆ ಎಂದು ಈ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. ನಾನು ಕೂಡ ಈ ಆಜ್ಞೆಗಳನ್ನು, ಈ ಬೈಬಲ್ನಲ್ಲಿರಲಿಕ್ಕಿರುವಂಥ ಆಜ್ಞೆಗಳನ್ನು ಕೈಕೊಂಡು ನಡೆಯುವಾಗ ನಾನು ಈ ಲೋಕದ ಜನರಲ್ಲಿ ಎಲ್ಲರಿಗಿಂತ ಬುದ್ಧಿವಂತನಾಗುತ್ತೇನೆ ಎಂದು ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಅನೇಕರು ಈ ಲೋಕದಲ್ಲಿ ಜ್ಞಾನ ಹುಡುಕಿಕೊಂಡು ಹೋಗ್ತಾ ಇರುವಾಗ ಇದರಲ್ಲಿರಲಿಕ್ಕಿರುವಂಥ ಜ್ಞಾನ ಹೊಂದಿದವರಿಗೆ ಈ ಲೋಕದ ಜ್ಞಾನ ಯಾವ
ಕೆಲಸಕ್ಕೂ ಬಾರದಾಗಿದೆ. ಇದರಲ್ಲಿರಲಿಕ್ಕಿರುವಂಥ ಜ್ಞಾನ ನಮ್ಮನ್ನು ವೈರಿಗಳಿಗಿಂತ ಬುದ್ಧಿವಂತರನ್ನಾಗಿ ಮಾಡುವಂಥದ್ದಾಗಿದೆ ಎಂದು ತಿಳಿಸ್ತಾ ಇದೆ. 99ನೇ ವಚನದಲ್ಲಿ, ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಈಗಿನ ಜನ್ರೇಷನ್ ನೋಡುವಾಗ ಶಿಕ್ಷಕರಿಗಿಂತಲೂ ವಿದ್ಯಾರ್ಥಿಗಳೇ ಬಹಳ ಬುದ್ಧಿವಂತರು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಈಗಿನ ತಂದೆ ತಾಯಿಗಳು ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅಲ್ಲದೆ ಮಕ್ಕಳು ಕೂಡ ಶ್ರಮೆ ವಹಿಸಿ ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ಶ್ರಮೆ ವಹಿಸಿ ಅಭ್ಯಾಸ ಮಾಡುವುದು ಒಂದು ಕಡೆಯಾದರೆ, ಈ ಆತ್ಮೀಕವಾಗಿರಲಿಕ್ಕಿರುವಂಥ ಈ ಕಟ್ಟಳೆಗಳು, ಈ ದೇವರ ವಾಕ್ಯಗಳು, ಈ ಬೈಬಲ್ನಲ್ಲಿರಲಿಕ್ಕಿರುವಂಥ ಕಟ್ಟಳೆಗಳು ಏನಿವೆ ಅಲ್ಲ, ಅವು ಎಲ್ಲ ಕಟ್ಟಳೆಗಳನ್ನು ನಾನು ಕೈಕೊಂಡು ನಡೆಯುವಾಗ ನನ್ನ ಶಿಕ್ಷಕರಿಗಿಂತಲೂ ನಾನು ಜ್ಞಾನಿ. ನನ್ನ ದೇವರು ಸರ್ವಜ್ಞಾನಿಯಾಗಿದ್ದಾನೆ. ಆತನಲ್ಲಿರಲಿಕ್ಕಿರುವಂಥ ಜ್ಞಾನವು ಈ ಕಟ್ಟಳೆಗಳ ಮೂಲಕ ನಮಗೆ ಕೊಡುವಾತನಾಗಿದ್ದಾನೆ. ಆ ಸರ್ವಜ್ಞಾನಿಯಾಗಿರುವಂಥ ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವಾಗ ಆತನ ಮಕ್ಕಳಿಗೆ ಜ್ಞಾನವನ್ನು ಕೊಟ್ಟು ಅವರ ಶಿಕ್ಷಕರಿಗಿಂತಲೂ ಅವರನ್ನು ಬುದ್ಧಿವಂತರನ್ನಾಗಿ ಮಾಡುವಾತನಾಗಿದ್ದಾನೆ ಎಂದು. ಅದೇ ರೀತಿಯಾಗಿ 100ನೇ ವಚನ, 119ನೇ ಅಧ್ಯಾಯ 100ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ನಿನ್ನ ನಿಯಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ. ಏನಾದರೂ ನಮ್ಮ ಕೆಲಸ ಇರುವಾಗ, ನಮಗೆ ಯಾವುದೋ ಒಂದು ವಿಷಯ ತಿಳಿಯದೇ ಇರುವಾಗ ನಾವೇನು ಮಾಡ್ತೀವಿ, ಯಾರಿಗಾದರೂ ನಮಗಿಂತಲೂ ದೊಡ್ಡವರಿರುವವರಿಗೆ, ಅನುಭವ ಇರುವವರಿಗೆ ನಾವು ಕೇಳ್ತೇವೆ, ಈ ಒಂದು ಸಮಸ್ಯೆಗೆ ಪರಿಹಾರ ಹೇಗೆ ಎಂದು ನಾವು ಅವರಲ್ಲಿ ಕಂಡುಕೊಳ್ಳುವುದಕ್ಕೆ ಹೋಗ್ತೀವಿ. ಆದರೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನಿನ್ನ ನಿಯಮಗಳನ್ನು ಕೈಕೊಂಡಿರುವುದರಿಂದ ಹಿರಿಯರಿಗಿಂತ ವಿವೇಕಿಯಾಗಿದ್ದೇನೆ ಎಂದು. ಹಿರಿಯರಿಗಿಂತ ವಿವೇಕ ಕೊಡುವಾತನು ದೇವರಾಗಿದ್ದಾನೆ. ದೇವರ ನೇಮಗಳಾಗಿವೆ. ಆದುದರಿಂದ ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ನಾವು ನಮ್ಮ ಹಿರಿಯರಿಗಿಂತ ವಿವೇಕಿಗಳಾಗಬೇಕಾದರೆ ನಾವು ಈ ಸತ್ಯವೇದದಲ್ಲಿರಲಿಕ್ಕಿರುವಂಥ ನೇಮಗಳನ್ನು ಕೈಕೊಂಡು ನಡೆಯಬೇಕು, ಅವುಗಳಿಗೆ ಒಳಗಾಗಬೇಕು ಎಂದು. ಅದೇ ರೀತಿಯಾಗಿ ನಿನ್ನ ವಾಕ್ಯವನ್ನೇ ಅನುಸರಿಸಬೇಕೆಂದು ನನ್ನ ಕಾಲುಗಳನ್ನು ಯಾವ ಕೆಟ್ಟ ದಾರಿಗೂ ಹೋಗದಂತೆ ಕಾದಿದ್ದೇನೆ. ನಾನು ನಿನ್ನ ವಿಧಿಗಳಿಂದ ಸ್ವಲ್ಪವೂ ತಪ್ಪಿ ಹೋಗಲಿಲ್ಲ. ನಾನು ಯಾವ ಕೆಟ್ಟ ಕೆಲಸಕ್ಕೆ ಹೋಗಲಾರ್ದಂಗೆ ನನ್ನ ಕಾಲುಗಳನ್ನು ನಾನು ತಡೆದಿದ್ದೇನೆ. ಯಾಕೆಂದರೆ ನಿನ್ನ ವಿಧಿಗಳನ್ನು ನಾನು ಕೈಕೊಂಡು ನಡೆದಿದ್ದೇನೆ ಎಂದು. ಅಷ್ಟೇ ಅಲ್ಲದೆ ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂದು. ಕರ್ತನಲ್ಲಿ ಪ್ರಿಯ ದೇವ ಜನರೇ, ನಾವು ಊಟ ಮಾಡುವಾಗ, ಏನಾದರೂ ತಿನ್ನುವಾಗ ನಮ್ಮ ನಾಲಿಗೆಗೆ ರುಚಿ ಹತ್ತಿರುವಂಥದ್ದನ್ನು ನಾವು ಬಾಯಿ ಚಪ್ಪರಿಸಿ ತಿನ್ನುವವರಾಗಿದ್ದೇವೆ. ನಮ್ಮ ನಾಲಿಗೆಯು ರುಚಿ ನೋಡುವಂಥ ಒಂದು ಅಂಗವಾಗಿದೆ. ನಮ್ಮ ಹೃದಯವು ಈ ವಾಕ್ಯದ ರುಚಿ ನೋಡುವಂಥ ಅಂಗವು, ನಮ್ಮ ಸತ್ಯವೇದದ ರುಚಿ ನೋಡುವಂಥ ಅಂಗವು ನಮ್ಮ ಹೃದಯವಾಗಿರುವುದರಿಂದ ನಾವು ಈ ಸತ್ಯವೇದದಲ್ಲಿರಲಿಕ್ಕಿರುವಂಥ ರುಚಿಯನ್ನು ತಿಳಿದುಕೊಂಡು, ಟೇಸ್ಟ್ ಆ್ಯಂಡ್ ಸಿ ದ ಗಾಡ್ ಈಸ್ ಗುಡ್, ಯಾವಾಗಲೂ ನಾವು ರುಚಿ ನೋಡಿ ಅನುಭವದಿಂದ ಈ ದೇವರ ವಾಕ್ಯದಲ್ಲಿ, ಈ ಬೈಬಲ್ನಲ್ಲಿ ಏನು ಬರೆದಿದೆ ಎನ್ನುವಂಥದ್ದನ್ನು ನಾವು ರುಚಿ ನೋಡಿ ತಿಳಿದುಕೊಳ್ಳುವವರಾಗಿರಬೇಕು, ಧ್ಯಾನ ಮಾಡಿ ತಿಳಿದುಕೊಳ್ಳುವವರಾಗಿರಬೇಕು. ಈ ನಿನ್ನ ವಾಕ್ಯ ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಎಂದು ದೇವರ ವಾಕ್ಯ ತಿಳಿಸ್ತದೆ. ಎಷ್ಟು ಮಧುರವಾದದ್ದು, ಎಷ್ಟು ರುಚಿಯಾದದ್ದು ಇದು, ಎಷ್ಟು ಇದರಲ್ಲಿ ನಾವು ಮುಳುಗಿದಾಗ ನಾವು ಎಷ್ಟು ಆಳಕ್ಕೆ ಹೋಗಿದ್ದೇವೆ ಅಂತ ನಮ್ಗೆ ಗೊತ್ತಾಗಲ್ಲ, ಎಷ್ಟು ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಗೊತ್ತಾಗಲ್ಲ, ನಾವೆಷ್ಟು ಹೊತ್ತು ದೇವರ ಸನ್ನಿಧಾನದಲ್ಲಿ ಕುಂತು ಧ್ಯಾನ ಮಾಡ್ತಾ ಇದ್ದೇವೆ ಅಂತ ನಮ್ಗೆ ಗೊತ್ತಾಗಲ್ಲ. ಅಷ್ಟು ಸಮಯ ಕೂತ್ಕೊಂಡ್ರೂ ಕೂಡ ನಮಗೆ ಇದರ ರುಚಿ ಕಡಿಮೆ ಆಗುವುದೇ ಇಲ್ಲ. ಆದ್ದರಿಂದ ಇದು ನನಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ, ನಾಲಿಗೆಗೆ ರುಚಿ ಕೊಡುವಂಥದ್ದಾಗಿದೆ. ನಿನ್ನ ನಿಯಮಗಳ ಮೂಲಕ ವಿವೇಕಿಯಾದೆನು, ಮಿಥ್ಯಾ ಮಾರ್ಗವನ್ನೆಲ್ಲ ನಾನು ತ್ಯಜಿಸಿ ಬಿಟ್ಟಿದ್ದೇನೆ ಎಂದು. ನಿನ್ನ ವಾಕ್ಯಗಳ ಮೂಲಕ ನಾನು ಮಿಥ್ಯಾ ಮಾರ್ಗವನ್ನು ಕಂಡುಕೊಂಡಿದ್ದೇನೆ. ಕೀರ್ತನೆ 119, 97ರಿಂದ ನಾವು 104ರವರೆಗೆ ನೋಡುವಾಗ ನಾವು ಸತ್ಯದ ಮಾರ್ಗವನ್ನು ಹಿಡಿಯಬೇಕಾದರೆ, ಮಿಥ್ಯ ಮಾರ್ಗವನ್ನು ನಾವು ತ್ಯಜಿಸಬೇಕಾದರೆ, ನಾವು ದೇವರ ವಾಕ್ಯಗಳನ್ನು ನಾವು ಓದಬೇಕು, ಧ್ಯಾನಿಸಬೇಕು, ಕಟ್ಟಳೆಗಳನ್ನು ಕೈಕೊಂಡು ನಡೆಯಬೇಕು. ಆವಾಗ ದೇವರು ನಮಗೆ
ಈ ರುಚಿಕರವಾದ ದೇವರ ವಾಕ್ಯವನ್ನುವಂಥ ಮನ್ನವನ್ನು ನಮಗೆ ಕೊಟ್ಟು ನಮ್ಮ ಆತ್ಮವನ್ನು ಬಲಪಡಿಸುವ ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.